ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದಾರ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಿನ್ನೆ ಡೆವಿಲ್ ಸಿನಿಮಾ ನಿರ್ಮಾಪಕರು ಬಳ್ಳಾರಿ ಜೈಲಿಗೆ ವಿಸಿಟ್ ಮಾಡಿ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ವಿಷಯ ಏನಪ್ಪ ಅಂದರೆ, ಆಲ್ಮೋಸ್ಟ್ ಡೆವಿಲ್ ಸಿನಿಮಾ 30% ಶೂಟಿಂಗೇ ಮುಗ್ದೋಗಿದ್ದಾಗರು. ಈ ಒಂದು ಇನ್ಸಿಡೆಂಟ್ ಎಲ್ಲ ಏನಾದರೂ ಆಗಿರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ 80% ಸಿನಿಮಾನೇ ಮುಗ್ದೋಗ್ಬಿಟ್ಟಿರೋದು. ಡೆವಿಲ್ ಪ್ರೊಡ್ಯೂಸರ್ ಪ್ರಕಾಶ್ ರವರು ನಿನ್ನೆ ಭೇಟಿ ಮಾಡಿ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಏನಪ್ಪ ಅಂದರೆ, ನನ್ನ ಪ್ರಕಾರ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಏನಂದರೆ, ಆಚೆ ಬಂದ ಮೇಲೆ ದರ್ಶನ್ ಅವರ ಫಿಟ್ನೆಸ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಇವೆಲ್ಲ ಕಾಮ್ ಆಗಿರಬೇಕು. ಬಂದಿದ್ದ ತಕ್ಷಣನೇ ಡೆವಿಲ್ ಸಿನಿಮಾ ಶೂಟಿಂಗ್ ಹೋಗ್ತಾರೆ ಅನ್ನೋದೆಲ್ಲ ಸುಳ್ಳು. ಅಭಿಮಾನಿಗಳು ಫುಲ್ಲು ಸಿಕ್ಕಾಪಟ್ಟೆ ಜನ ಸೇರ್ತಾರೆ, ಅದೊಂದು ಟೆನ್ಷನ್ನು. ಇನ್ನೇನು ಕೆಲವೇ ದಿನಗಳು ಆಚೆ ಬರ್ತಾರೆ. ಆದ್ದರಿಂದ ಡೆವಿಲ್ ಸಿನಿಮಾದ ಪ್ರೊಡ್ಯೂಸರ್ ಆದ ಪ್ರಕಾಶ್ ರವರು ಭೇಟಿ ಮಾಡಿದ್ದಾರೆ. ಇನ್ನೇನಿದ್ರು ಇನ್ನೊಂದು 2-3 ತಿಂಗಳಲ್ಲಿ ಫುಲ್ಲು ರಿಲೀಫ್ ಆಗಿ ದರ್ಶನ್ ಅವರು ತಿರ್ಗಾ ಡೆವಿಲ್ ಸಿನಿಮಾದ ಶೂಟಿಂಗಿಗೆ ತೆರಳುತ್ತಾರೆ ಅಂತ ಒಂದು ನನ್ನ ಅನಿಸಿಕೆನ ಹೇಳ್ತಾ ಇದ್ದೀನಿ. ಇನ್ನು ಡೆವಿಲ್ ಸಿನಿಮಾ ರಿಲೀಸ್ ಆದರೆ ಬೆಂಕಿನೇ ಅಲ್ವಾ ಗುರು, ಸಿಕ್ಕಾಪಟ್ಟೆ ಅಂತೂ ಫುಲ್ಲು ಕ್ಲಾಸಿ ಮಾಸಿ ಸೂಪರ್ ಡೂಪರ್ ಹಿಟ್ಟು. ಮತ್ತು ಈ ಕನ್ನಡ ಸಿನಿಮಾದಲ್ಲಿ ಬ್ರೇಕ್ ಅಂತ ಏನಾದರೂ ಆದರೆ ಡೆವಿಲ್ ಸಿನಿಮಾಯಿಂದನೇ ಆಗುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಅಷ್ಟೊಂದು ಕ್ರೇಜ್ ಇಟ್ಕೊಂಡಿದ್ದಾರೆ ಅಭಿಮಾನಿಗಳು. ಆದಷ್ಟು ಬೇಗ ಹೊರಗೆ ಬರಲಿ, ಒಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋದು ನಮ್ಮ ಭಾವನೆ ಇರುತ್ತೆ. ಮತ್ತು ಡೆವಿಲ್ ಸಿನಿಮಾದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.